ಮಹಾಸಂಗ್ರಾಮದಲ್ಲಿ ದಿಗ್ಗಜರ ಪರ ರಾಯಬರೇಲಿಯಲ್ಲಿ ಸೋನಿಯಾ ಶಕ್ತಿ ಪ್ರದರ್ಶನ, ಮಂಡ್ಯದಲ್ಲಿ ನಿಖಿಲ್ ಪರ ಎಚ್ಡಿಕೆ ಸಂಚಾರ. ಮದ್ದೂರಿನ ಒಳಗೆರೆಯಲ್ಲಿ ಸಿಎಂ ಎಚ್ಡಿಕೆ ರೋಡ್ ಶೋ ಮುಂದುವರೆದಿದೆ. ಸಿಎಂಗೆ ತಿನಗಾಡಿ ಹಾಗೂ ಪೂರ್ಣಕುಂಭದ ಸ್ವಾಗತ ಕೂಡ ಸಿಕ್ತಿರೋದು. ಬೆಲ್ಲದ ಆರತಿ ಬೆಳಗ್ಗೆ ಸ್ವಾಗತಿಸಿದಂಥದ್ದು ಗ್ರಾಮದ ಮಹಿಳೆಯರು. ನೀವಲ್ಲಿ ನೋಡ್ತಾ ಇದ್ದೀರಿ ಪೂರ್ಣಕುಂಭದ ದೃಶ್ಯಗಳನ್ನ. ತೆನೆ ಹೊತ್ತಂತ ಮಹಿಳೆಯರು ಈ ರೀತಿಯಾಗಿ ವಿಶೇಷವಾಗಿ ಸ್ವಾಗತವನ್ನ ಕೋರಿದ್ರು. ಪುತ್ರನ ಪರ ಮತಬೇಟೆ ನಡೆಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ರೀತಿಯಾದಂಥ ಒಂದು ವೆಲ್ಕಮ್ ಸಿಕ್ತು. ಅಲ್ಲಿ ನೋಡ್ತಾ ಇದ್ರಿ ಪೂರ್ಣಕುಂಭದ ದೃಶ್ಯಗಳನ್ನ. ಈ ರೀತಿ ತೆನೆ ಹೊತ್ತಂತ ಮಹಿಳೆಯರು ಪೂರ್ಣಕುಂಭವನ್ನು ಹೊತ್ತಂತ ಸಣ್ಣ ಪುಟಾಣಿಗಳನ್ನು ಕೂಡ ನೋಡ್ತಾ ಇದ್ರಿ. ಪುಟಾಣಿಗಳು ಕೂಡ ಈ ರೀತಿಯಾಗಿ ವಿಶೇಷವಾಗಿ ಮುಖ್ಯಮಂತ್ರಿಗಳಿಗೆ ಅಲ್ಲಿ ಸ್ವಾಗತವನ್ನ ಕೋರಿದ್ರು. ಮಂಡ್ಯದ ಹಲವಾರು ಕಡೆ ಇವತ್ತು ಕೂಡ ಪ್ರಚಾರವನ್ನು ಮುಂದುವರಿಸಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ಇವತ್ತು ಕೂಡ ಪ್ರಚಾರ ಮುಂದುವರೆದಿದೆ. ಅದೇ ರೀತಿಯಾಗಿ ಒಂದು ಕಡೆ ನಟ ದರ್ಶನ್, ಅದೇ ರೀತಿ ಸುಮಲತಾ ಅಂಬರೀಶ್ ಅವರು, ಇನ್ನು ನಿಖಿಲ್ ಅವರು ಕೂಡ ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಈಗ ಹಳ್ಳಿಯೊಂದರಲ್ಲಿ ಈ ರೀತಿಯಾದಂಥ ಒಂದು ಸ್ವಾಗತ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿಕ್ಕಿರೋದು. ಪೂರ್ಣ ಕುಂಭವನ್ನು ಹೊತ್ತಂತಹ ಪುಟಾಣಿ ಹೆಣ್ಮಕ್ಳು ಅಲ್ಲಿ ಅವರಿಗೆ ಈ ರೀತಿ ಸ್ವಾಗತವನ್ನು ಕೋರಿದ್ರು. ಈ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅದೇ ರೀತಿ ಇನ್ನೊಂದು ಕಡೆ ಪುಷ್ಪವೃಷ್ಟಿಯನ್ನು ಮಾಡ್ತಾ ತೆನೆ ಹೊತ್ತಂಥ ಮಹಿಳೆಯ ಒಂದು ಚಿಹ್ನೆ ಏನಿದೆ ಜನತಾದಳದ್ದು, ಅದೇ ರೀತಿಯಾಗಿ ಅದೇ ಒಂದು ಪೋಷಾಕಿನಲ್ಲಿ ಅಲ್ಲಿ ತಯಾರಾಗಿ ಸ್ವಾಗತವನ್ನು ಕೋರಿದ್ರು. ಒಂದು ಕಡೆ 91 ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಪ್ರಕ್ರಿಯೆ ನಡೀತಿದ್ರೆ, ಮಂಡ್ಯದಲ್ಲಿ ಮಾತ್ರ ದಿನದಿಂದ ದಿನಕ್ಕೆ ಪ್ರಚಾರದ ರಂಗು ಜೋರಾಗ್ತಿದೆ. ಅದು ಕೂಡ ನಿನ್ನೆಯಿಂದ ಮುಖ್ಯಮಂತ್ರಿಗಳೇ ಸ್ವತಃ ತಮ್ಮ ಪುತ್ರನ ಪರವಾಗಿ ಪ್ರಚಾರಕ್ಕೆ ಇಳಿದಿರೋದ್ರಿಂದ ಇನ್ನಷ್ಟು ರೋಚಕತೆಯನ್ನ ತರ್ತಾ ಇದೆ. ಜೊತೆಗೆ ಸುಮಲತಾ ಅವರು ಕೊಟ್ಟಂತ ಪ್ರತಿಯೊಂದು ಹೇಳಿಕೆಗೂ ಕೂಡ ಮುಖ್ಯಮಂತ್ರಿಗಳು ಅಲ್ಲಲ್ಲಿ ಟಾಂಗ್ ಕೊಡ್ತಾ ಹೋಗ್ತಿದ್ದಾರೆ. ಇನ್ನೊಂದು ಕಡೆ ನಿಖಿಲ್ ಅವರು ಪ್ರಚಾರವನ್ನು ನಡೆಸ್ತಾ ಯಾವುದೇ ಒಂದು ಮಾತುಗಳಿಗೆ ನಾನು ಅಲ್ಲಿ ರೆಸ್ಪಾನ್ಸ್ ಕೊಡ್ತಾ ಹೋಗಲ್ಲ, ರಿಪ್ಲೈ ಕೊಡಲ್ಲ, ಅಭಿವೃದ್ಧಿಯ ಮಂತ್ರವನ್ನಾಗಿ ಮಾಡಿಕೊಂಡು ನಾನು ಮುಂದುವರಿತಾ ಇದ್ದೀನಿ ಅಂತ ಹೇಳಿದರು. ಇನ್ನು ಸುಮಲತಾ ಅಂಬರೀಶ್ ಅವರು ಕೂಡ ಇವತ್ತು ಪ್ರಚಾರವನ್ನು ಮುಂದುವರಿಸಿದ್ದಾರೆ. ಈಗ ಪೂರ್ಣ ಕುಂಭದ ಒಂದು ಸ್ವಾಗತ ಸಿಕ್ಕಿರೋದು. ಆ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಪುಟಾಣಿ ಹೆಣ್ಮಕ್ಳು ಅಲ್ಲಿ ಪೂರ್ಣ ಕುಂಭವನ್ನು ಹೊತ್ತು ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅದೇ ರೀತಿ ಇನ್ನೊಂದು ಕಡೆ ದರ್ಶನ್ ಅವರಿಗೆ ಉತ್ತಮವಾದಂಥ ಸ್ವಾಗತ ಸಿಕ್ತಿರೋದು. ಹೂಮಾಲೆಗಳನ್ನು ಹಾಕ್ತಾ ಪುಷ್ಪವೃಷ್ಟಿಯನ್ನು ಮಾಡ್ತಾ ಫೋಟೋಗಳನ್ನು ತೆಗೆದುಕೊಳ್ತಾ ಈ ರೀತಿಯಾಗಿ KR ನಗರದಲ್ಲಿ ಅವರಿಗೆ ಸಿಕ್ಕಂಥ ಒಂದು ರೆಸ್ಪಾನ್ಸ್ ಇದು. ಸಿಎಂಗೆ ಪೂರ್ಣ ಕುಂಭದ ಸ್ವಾಗತ ಒಂದು ಕಡೆ ಸಿಕ್ತಿರೋದು. ಬೇರೆ ಬೇರೆ ಕಡೆ ಬೃಹತ್ತಾದಂಥ ಸೇಬಿನ ಹಾರ, ಅದೇ ರೀತಿಯಾಗಿ ನೆನ್ನೆ ಒಣದ್ರಾಕ್ಷಿಯ ಹಾರ, ಈ ರೀತಿ ಅಲ್ಲಲ್ಲಿ ಏನು ಸ್ಥಳೀಯ ಕಾರ್ಯಕರ್ತರಿರ್ಬೋದು, ಬೆಂಬಲಿಗರು ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಅಂದರೆ ಒಂದು ರೀತಿಯಾಗಿ ವಿಶೇಷವಾಗಿ ಏನಾದರೂ ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರನ್ನ ಸ್ವಾಗತ ಮಾಡೋಣ ಅಂತ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದು. ಈಗ ಅದರಲ್ಲಿ ಒಂದು ಇದು ನೀವೀಗ ನೋಡ್ತಿರೋದು ಪೂರ್ಣ ಕುಂಭದ ಒಂದು ಸ್ವಾಗತ. ಜೊತೆಗೆ ಹಸಿರು ಸೀರೆಯನ್ನು ಅಲ್ಲಿ ಧರಿಸಿದಂತಹ ಹೆಣ್ಮಕ್ಳು ಕೂಡ, ಹೆಂಗಸರು ಕೂಡ ಅಲ್ಲಿ ಮಹಿಳೆಯರು ತೆನೆ ಹೊತ್ತಂಥ ದೃಶ್ಯಗಳನ್ನು. ಇದು ಮಂಡ್ಯದಲ್ಲಿ ಸಂಪೂರ್ಣವಾಗಿ ಕಲರ್ಫುಲ್ ಆಗಿ ಕಾಣ್ತಿರುವಂಥ ಲೋಕಸಭಾ ಚುನಾವಣೆದ ಪ್ರಚಾರದ ಒಂದು ದೃಶ್ಯಗಳು ಮಂಡ್ಯದಲ್ಲಿ ಕಾಣ್ತಾ ಇದೆ. ಒಂದು ಕಡೆ ಸುಮಲತಾ ಅವರ ಪರವಾಗಿ ದರ್ಶನ್ ಅವರ ಪ್ರಚಾರ, ಅದೇ ರೀತಿಯಾಗಿ ಮಗನ ಪರವಾಗಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಚಾರ. ಇಬ್ಬರು ಅಭ್ಯರ್ಥಿಗಳ ನಡುವೆ ಬಹಳ